ಶ್ರೀ ನವಲಗುಂದದ ಶ್ರೀ ರಾಮಲಿಂಗೇಶ್ವರ ಕಾಮದೇವ ಅಂತಂದ್ರೆ ಭಾಳ ಪ್ರಸಿದ್ಧಿ ಆಗ್ಯಾರ. ಹಿಂದಿನ ಕಾಲದಿಂದಲೂ ಮೊದಲ ಹೆಂಗಿತ್ತಂತಂದ್ರೆ ನಮಗೆ ಮಕ್ಕಳಾಗಿಲ್ಲ ಅಂತಂದ್ರೆ ಅಲ್ಲಿ ಬಂದು ಹರಕೆ ಹೊತ್ಕೊತಿದ್ವಿ. ನೋಡಪ್ಪ ನಮಗೆ ಮಕ್ಕಳಾಗಿಲ್ಲ, ನಮಗೆ ಒಂದು ತೊಟ್ಲ ಕೊಡ್ತೀವಿ, ಮಕ್ಕಳು ಕೊಡು, ಬರುವ ವರ್ಷದೊಳಗೆ ಊರಿನ ಬರ್ಬೇಕು, ಮಗುನ ಎತ್ಕೊಂಡು ಬರ್ಬೇಕು ನಾವು ಹಂಗೆ ಅವರ ಒಂದು ತೊಟ್ಲ ಕಟ್ಟಿದ್ವಿ. ಆಮೇಲೆ ಆರೋಗ್ಯ ಭಾಗ್ಯ ಇಲ್ಲ ಅಂದ್ರೆ ನಾವು ಕುದುರೆ ಹೆಂಗೆ ಓಡ್ಬೇಕಪ್ಪ ಅಂತೇಳಿ ಕುದುರೆ ಕೊಡ್ತಿದ್ವಿ. ಆಮೇಲೆ ಮಕ್ಕಳಿಗೆ ವಿಶೇಷವಾಗಿ ಗಂಡು ಮಗು ಬೇಕನ್ನೋರು ಉಡುಗಾರ ತೊಗೊಳ್ತೀವಿ, ಹೆಣ್ಣು ಮಗು ಬೇಕನ್ನೋರು ಉಡುಗಡೆಗೆ ತೊಗೊಳ್ತೀವಿ. ಆಮೇಲೆ ಮನೆ ಕೋರ್ಟು ರಾಜ್ಯ ಇತ್ತು, ಅದಕ್ಕೆ ಛತ್ರಿ ತೊಗೊಂಡಿದ್ವಿ. ಈ ನಮ್ಮ ಕಡೆ ದುಡ್ಡು ಐತಿ, ಜಗನ ಐತಿ, ಮನಿನ ಕಟ್ಟೋಕ್ಕಾಗೋಲ್ಲಪ್ಪ, ಹೆಂಗಲ್ಲ ನಾವು ಬರೋ ವರ್ಷದೊಳಗೆ ಮನೆ ಕಟ್ಟೋಕೆ ಅನುಕೂಲ ಮಾಡಿಕೊಡು, ನಿನಗೆ ಒಂದು ಛತ್ರಿ ಕೊಡ್ತೇವೆ, ನಿನಗೂ ನೆರಳು ಕೊಡ್ತೇವೆ ಅಂತೇಳಿ ಬೇಡ್ಕೊಂಡು ಹೋಗ್ತೀವಿ. ಅವಾಗ ಒಂದು ಸ್ವಲ್ಪ ಪ್ರಚಾರದ ಇದೇ ಇತ್ತು ಸರ್, ವ್ಯವಸ್ಥೆ ಇದ್ದಿದ್ದಲ್ಲ ಅಷ್ಟೊಂದು ಫಾಸ್ಟ್. ಈಗೆಲ್ಲ ಟಿ ವಿ ಮಾಧ್ಯಮ, ಪೇಪರ್ ಮಾಧ್ಯಮ, ಈಗ ಯೂಟ್ಯೂಬು ಇವು ಎಲ್ಲ ನ್ಯೂಸ್ ಭಾಳ ದೊಡ್ಡ ಅನುಕೂಲ ಆಗಿ ಇಲ್ಲಿ ನಡೆಸ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರನ ಪವಾಡ ಏನೈತಿ ಎಲ್ಲ ಭಕ್ತಾದಿಗಳು ಗೊತ್ತಾಗ್ತದೆ. ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಈ ನಮ್ಮಲ್ಲಾರ ಬೇರೆ ಕಂಟ್ರಿ ಒಳಗೆ ಹೋಗೋದಕ್ಕೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಮಕ್ಕಳಾಗಿಲ್ಲ ಅಂತೇಳಿ 18 ವರ್ಷದಿಂದ ಅವ್ರ ಮಕ್ಕಳಾಗಿದ್ದಿಲ್ಲ, ಆಗೋದಿಲ್ಲ ಅಂತೇಳಿ ರಿಪೋರ್ಟ್ ಬಂದಿದ್ರು ಅಮೇರಿಕದಾಗ. ಅದೆಲ್ಲ ಅವರೆಲ್ಲ ಇಲ್ಲಿ ಬಂದು ನಮ್ಮನ್ನು ಕೇಳಿದ್ರು. ಅದೆಲ್ಲ ಸುಮ್ಮನೆ ದೇವರೇ ಬೇರೆ, ವಿಜ್ಞಾನ ಬೇರೆ. ನೀವು ನಿಮ್ಮ ಹರಕೆ ಹೊತ್ತು ಹೋಗಿ ಬರೋ ವರ್ಷದೊಳಗೆ ನಿಮ್ಮ ಮಗು ಆಗುತ್ತಾ ಅಂತೇಳಿ ನಾವು ಕಮಿಟಿ ಅವ್ರು ಹೇಳಿದ್ರು, ನನಗೆ ಭೇಟಿಯಾಗಿದ್ರು. ಆ ಪ್ರಕಾರ ಅವರು ತೊಗೊಂಡು ಹೋಗಿ ನೋಡೋದು, ಇದೊಂದು ಲಾಸ್ಟ್ ದೇವ್ರ ಮೇಲೆ ಭಾರ ಹಾಕಿ ಅವ್ರಿಗೆ ಅವಳಿ ಜವಳಿ 2 ಗಂಡು ಮಕ್ಕಳು ಓದಿದ್ದು ಒಂದು ತೊಟ್ಲ, ಅವ್ರು ನಮ್ಗೆ 2 ಬಂಗಾರದ ತೊಟ್ಲ ತಂದು. ಹಿಂಗೆ ದೊಡ್ಡ ಪ್ರಮಾಣದೊಳಗೆ ಅವ್ರಿಗೆ ಏನು ಅವ್ರ ಮನಸ್ಸಿನಾಗ ಇದು ತೊಗೊಂಡು ಹೋಗ್ಬೇಕಂತ ಮನಸ್ಸಿನೊಳಗೆ ಬೇಡ್ಕೊಂಡು ಇಂಥದ್ದು ಕೊಡ್ತೇವೆ ಅಂತೇಳಿ ಅನ್ನೋರು ಭಾಳ ಜನ ಅದಾರೆ ತೊಗೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲಿ ಏನೋ ಒಂದು ವಸ್ತು ನಾವು ಕೊಡ್ತೇವೆ ಸಲ ತೊಗೊಂಡು ಹೋಗಿ ಮನೆಯೊಳಗೆ ಪೂಜೆ ಮಾಡೋದು, ಮದುವೆ ಇದಿಲ್ಲ ಏನಾಗಿಲ್ಲ. ಅದಕ್ಕೆ 101 ರೂಪಾಯಿ ತೊಗೊಂಡು ಭಕ್ತಾದಿಗಳಿಗೆ ಹೊರೆ ಆಗ್ಬೇಕು. ನಾವು ಕಮಿಟಿಯವ್ರು ಎಲ್ಲರೂ ಕೂಡ್ಕೊಂಡು ಈಗ ಒಂದು ತುಳಿಬೇಕು, ಮಿನಿಮಮ್ ಒಂದು ಬೆಳ್ಳಿ ತೊಟ್ಲ ಆಗ್ಬೇಕಂದ್ರೆ ಈಗ ಅದು ಹೊಳ್ಳಿ ಅವ್ರು ಹೊಸ ತಂದು ಕೊಡ್ಬೇಕನ್ಸು 4,000 ರೂಪಾಯಿ ಆಗುತ್ತೆ. ಭಕ್ತರಿಗೆ ಹೊರೆ ಆಗಬಾರ್ದು ಅಂತೇಳಿ ನಾವು ಅದನ್ನು ಕೇವಲ 101 ರೂಪಾಯಿದೊಳಗೆ ಮೊದಲು ಪೂಜಾಕ್ಕೂ ಅದನ್ನ ಕೊಡ್ತೇವೆ. ಹೊಳ್ಳಿ ಅವ್ರು ಕೊಡಬೇಕಾದ್ರೂ ಸಹಿತವಾಗಿ ಒಂದು ಹೊಸ ಪ್ಯಾಕಿಂಗ್ ನಾವು ಕೊಡ್ತೇವೆ, ಅದಕ್ಕೂ 101 ರೂಪಾಯಿ ತೊಗೊಳ್ತೀವಿ. ಭಕ್ತರ ಹೊರೆಗೆ ಆಗಬಾರ್ದು. ಇಷ್ಟೆಲ್ಲ ನಾವು ಮಾಡಿದಂದ್ರೆ ಈಗ ಸದ್ಯದ ಮೆಟ್ಟಿಗೆ 4,000 ರೂಪಾಯಿ ಐತೆ, ಒಂದು ತೊಟ್ಲ ಕೊಡ್ಬೇಕು 6,000 ರೂಪಾಯಿ. ಭಕ್ತರಿಗೆ ಹೊರೆ ಆಗಬಾರ್ದು. ಅವ್ರು ಭಕ್ತಿಯಿಂದ ನಡ್ಕೋಬೇಕಂದ್ರೆ ದುಡ್ಡು ನೋಡೋಂಗಿಲ್ಲ. ನಾವು ಬಂದಂಥ ಭಕ್ತರಿಗೆ ಯಾರು ಕಷ್ಟ ಆಗಿರ್ತಾರೋ ಅವ್ರಿಗೆ ಒಳ್ಳೇದಾಗಲಿ ಬರಲಿ ಅನ್ನೋ ಒಂದು ಉದ್ದೇಶ ಕಮಿಟಿಯವ್ರು ಆಗಲಿ ಇಡೀ ಊರು ಜನ ಅನ್ಸರ. ಮೊದಲು ಪ್ರಸಾದ ವ್ಯವಸ್ಥೆ ಇರ್ತಿದ್ದಿಲ್ಲ, ಸ್ವಲ್ಪ ರೊಟ್ಟಿಗೆ ಇರ್ತಿದ್ದು, ಬರ್ಬರ್ತಾ ಹೆಂಗೆ ಜಾಸ್ತಿ ಆಗತ್ತೆ ಅಂತಾರೆ ಭಯಂಕರ ಗದ್ದಲ. ಇದು ಹುಣ್ಣಿಮೆ ದಿನ ಮಾತ್ರ ಎಷ್ಟು ಗದ್ದಲ ಆಗ್ತಿತ್ತು ಸರ್, ಒಮ್ಮೆ ಆಗಿಲ್ಲ, ಫಸ್ಟ್ ಟೈಮ್ ರೀ. ಹುಣ್ಣಿಮೆಕಿಂತ ಜಾಸ್ತಿ ಗದ್ದಲಾಗಿತ್ತು. ಇವತ್ತು ನಾವು ಬೆಳಗ್ಗೆ ಅಂತ ಕನಿಷ್ಠ ಒಂದು 80 ಪ್ಯಾಕೆಟ್ ಮೇಲೆ ಅಕ್ಕಿ ಹಾಕಿರ್ತೀವಿ, ಒಂದು 2.5 ಟನ್ ಸ್ವೀಟ್ ಮಾಡೀವಿ. ಅದಕ್ಕೆ ಈ ವ್ಯವಸ್ಥೆ ಹೆಂಗಂದ್ರೆ ಭಕ್ತರ ವರ್ಷದೊಳಗೆ 5 ದಿನ ಮಾಡ್ತಿರ್ತೀವಿ. ಅದಕ್ಕೆ ಪ್ರಸಾದಕ್ಕೂ ನಿಂತಿದ್ದೀವಿ. ಬೆಳಿಗ್ಗೆ 6ಕ್ಕೆ ಇವತ್ತು ಚಲೋ ಮಾಡೀವ್ರಿ. ಕಾಮಣ್ಣ ಹೋಗುವವರೆಗೂ ನಿರಂತರ ಪ್ರಸಾದ. ಯಾವ ದೇವಸ್ಥಾನಕ್ಕೂ ಈ ಥರ ವ್ಯವಸ್ಥೆ ಮಾಡೋದು ಸರ್, 24 ತಾಸು ಯಾರು ಮಾಡೋಲ್ಲ. ಯಾಕಂದ್ರೆ ದೂರಿಂದ ಬಂದಿರ್ತಾರೆ. ಇಲ್ಲಿ ಹೋಟೆಲ್ ವ್ಯವಸ್ಥೆ ಆಗೋದು ಸರ್. ಒಂದು ದಿನಕ್ಕೆ ಕನಿಷ್ಠ ಒಂದು 2 ರಿಂದ 3 ಲಕ್ಷ ಜನಸಂಖ್ಯೆ ಬರ್ತದೆ. ಇಲ್ಲಿ ಹೋಟೆಲ್ ವ್ಯವಸ್ಥೆ ಇಲ್ಲ, ಏನಿಲ್ಲ. ಹೀಗಾಗಿ ನಾವು ಕಮಿಟಿಯವರು ವ್ಯವಸ್ಥೆ ಮಾಡಿರ್ತೀವಿ, ನಾವು ರೇಷನ್ ಅದನ್ನೆಲ್ಲ ಕಮಿಟಿಯವ್ರು ತಂದಿರ್ತೀವಿ. ಇದನ್ನೆಲ್ಲ ಓಣಿ ಆಯ್ತು, ಊರಾತ್ರಿ, ಸುತ್ತಮುತ್ತ ಹಳ್ಳಿಯವ್ರು ಆಯ್ತು, ನಮ್ಮ ಜಿಲ್ಲೆ ಆಯ್ತು, ಬೇರೆ ಜಿಲ್ಲೆದವ್ರ ಸತೆ ಬಂದವ್ರು ಸೇವೆ ಮಾಡ್ತಾರೆ. ಯಾರಿಗೂ ಪೇಮೆಂಟ್ ಇರಲಿಲ್ಲ ಏನ್ರಿ, ತಮ್ಮ ಸ್ವ ಇಚ್ಛೆಯಿಂದ ಬಂದು ನಾವು 1 ದಿನ 2 ದಿನ ಹೀಗೆಲ್ಲ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೇ ಅಲ್ಲ, ಈಗ ಇಲ್ಲಿ ಪೆಂಡಲ್ನೊಳಗೆ ಇವತ್ತು ಮಾಡ್ಯಾರ ಇದ್ರೆ ನಾಳೆ ಮಾಡ್ತಾರೆ. ಪ್ರತಿಯೊಂದು ಏರಿಯಾದವ್ರಿ ಒಬ್ರು ಕಲ್ಲಂಗಡಿ ಕೊಡ್ತಾರೆ, ಒಬ್ರು ಮೊಸರು ಮಜ್ಜಿಗೆ ಕೊಡ್ತಾರೆ, ಮೊಸರು ಅವಲಕ್ಕಿ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಈ ಥರ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಭಾಳ ಅನುಕೂಲತೆ ಇದೆ ಸರ್. ಅದಕ್ಕೆ ಭಕ್ತರು ಒಂದು ಸ್ವಲ್ಪ ದರ್ಶನಕ್ಕೆ ಗುದ್ದಾಡ್ತಾರೆ, ಎಲ್ಲರಿಗೂ ದರ್ಶನ ಸಿಗ್ತದೆ, ಪ್ರಸಾದ ವ್ಯವಸ್ಥೆ ಇರ್ತದೆ. ಅದಕ್ಕೆ ಭಕ್ತಾದಿಗಳಲ್ಲಿ ನಮಗೊಂದು ಏನಂತಂದ್ರೆ ಎಲ್ಲರೂ ಶಾಂತ ರೀತಿಯಿಂದ ಸರದಿಯ ಸಾಲಿನಿಂದ ಬಂದು ಶ್ರೀರಾಮಲಿಂಗೇಶ್ವರನ ದರ್ಶನವನ್ನು ಪಡ್ಕೊಂಡು ಪ್ರತಿಯೊಬ್ಬರು ಪ್ರಸಾದವನ್ನು ಲೋಕ ಮಾಡಿದಂಗೆ ಪ್ರತಿಯೊಬ್ಬರು ಸರಿಯಾಗಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಕಮಿಟಿಯ ಪರವಾಗಿ ಎಲ್ಲ ಭಕ್ತಾದಿಗಳಲ್ಲಿ ನನ್ನ ವಿನಂತಿ. ಸರ್, ಪೂಜೆಗಿಂತ ವಿಧಿವಿಧಾನಗಳು ಇರ್ತಾವೇನ್ರಿ ಈ ತೊಟ್ಲ ತೊಗೊಂಡು ಹೋಗ್ತಾರಲ್ಲ ಅವರು? ಸರ್, ಈಗ ಎಲ್ಲದಕ್ಕೂ ಒಂದೇ ವಿಧಾನ ಸರ್. ತೊಟ್ಲಕ್ಕೆ ಒಂದು ಸ್ವಲ್ಪ ಅಷ್ಟೇ ಚೇಂಜ್ ಬರ್ತದೆ ಸರ್, ಉಳಿಕೆವೆಲ್ಲ ಸೇಮ್ ಬರ್ತದೆ. ಇದು ಇಲ್ಲಿಂದ ನಾವೇನು ಒಂದು ವಸ್ತು ಕೊಡ್ತೀವಿ ಸರ್, ಅದನ್ನು ನೀರಿನೊಳಗೆ ತೊಳಿಬಾರ್ದು.
ಈ ಒಂದು ಟ್ರಾನ್ಸ್ಪರೆಂಟ್ ಡಬ್ಬ ಬರ್ತದೆ, ಆ ಡಬ್ಬದೊಳಗೆ ಒಳಗೆ ಇಡ್ಬೇಕು. ಆ ಟ್ರಾನ್ಸ್ಪರೆಂಟ್ ಡಬ್ಬದಾಗ ಇಟ್ಕೊಂಡು ಅದ್ರ ಮೇಲೆ ಅರ್ಶಿನ ಒಂದು ಟೈಮ್ ಪೂಜೆ ಮಾಡಿ ಒಳಗೆ ಹಾಕಿದ್ರೆ ಹೊಳೆ ತೆಗಿಯಂಗಿಲ್ಲ. ಅದ್ರ ಮೇಲೆ ಅರ್ಶಿನ ಕುಂಕುಮ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಈ ಮಕ್ಕಳು ಆಗದೆ ಇರೋರು ತೊಟ್ಲ ಏನು ತೊಗೊಂಡೋಗ್ಬಿಟ್ರು. ಆ ಟ್ರಾನ್ಸ್ಪರೆಂಟ್ ಡಬ್ಬದ ಕೆಳಗಡೆ ಒಂದು ಸ್ವಲ್ಪ ಅಕ್ಕಿ ಕಾಳು ಹಾಕ್ಬೇಕು. ಮೇಲೆ ತೊಟ್ಲ ಖಾಲಿ ಇಡಬಾರ್ದು ಅಂತೇಳಿ ಒಂದು ಅದರ ಉತ್ತಚ್ಚಿ ಹಾಕ್ತಾರೆ. ಉತ್ತಚ್ಚಿ ಹಾಕಿ ಪ್ರಥಮ ಇವತ್ತಿನ ತೊಗೊಂಡು ಹೋದ್ರಂದ್ರೆ ನಾಳೆ ಊರಿಗೆ ಹೋದ್ಮೇಲೆ ದಂಪತಿಗಳ ಸಮೇತವಾಗಿ ಒಂದು ಟೈಮ್ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಏನೋ ಮನ್ಯಾಗ ಆದಷ್ಟು ಒಂದು ಟೈಮ್ ಸ್ವೀಟ್ ಮಾಡಿರಿ, ಸಣ್ಣ ಮಕ್ಕಳಿಗೆ ಕೊಡ್ಬೇಕು. ಪ್ರತಿಯೊಂದು ಪೂಜೆ ಹಿಂಗೆ ಇರ್ತದೆ. ಈ ಪಾದಕ್ಕೆ ಹಸ್ತ ಅವಕ್ಕೂ ಸೇಮ್ ಪೂಜೆ. ಸೇಮ್ ಸರ್, ಅದು ಉತ್ತಚ್ಚಿ ಬರುವುದಿಲ್ಲ. ಸುಮ್ಮನೆ ಅಕ್ಷತೆ ಒಳಗೆ ಮೇಲೆ ಇಟ್ಕೊಂಡು ಮೇಲೆ ಪೂಜೆ ಪೂಜಾ ವಿಧಾನ ಒಂದೇ ಸರ್. ತೊಟ್ಲಕ್ಕೆ ಮಾತ್ರ ಒಂದು ಉತ್ತಚ್ಚಿ. ಸರ್ ಎಷ್ಟನೇ ವರ್ಷ ಆತ್ರಿ ಸರ್ ಇದು ಭಾಳ ನೂರಾರು ವರ್ಷದಿಂದ ಐತೆ ಸರ್, ನೂರಾರು ವರ್ಷದಿಂದ ಐತೆ ಸರ್. ಈಗ ನಾವು ಇದ್ರಾಗ ಸೇವೆ ಸಂಸ್ಥೆ 33 ವರ್ಷ ಆಗ್ತದೆ. ನಾನು ಈಗ ಕಾರ್ಯದರ್ಶಿ ಟ್ರಸ್ಟ್ ಮಾಡೋದು ಸರ್, ರಾಮಲಿಂಗೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ 2012ರಾಗ ಟ್ರಸ್ಟ್ ಟ್ರಸ್ಟಿನ ಸೆಕ್ರೆಟರಿ ಸರ್. ನಮಗೆಲ್ಲರೂ ಇಡೀ ಊಟದ ಹೇಳಿದ್ರು, ಅವ್ರು ಇವ್ರು ಅನ್ನೋದೇ ಜಾತಿ ಮತ ಇಲ್ಲ ಸರ್. ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಎಲ್ಲರೂ ಪ್ರತಿಯೊಬ್ಬರು ಸರ್. ಈಗ ಇವ್ರು ಬಂದಾರಲ್ಲ ಅವ್ರು ಇವರೆಲ್ಲ 5 ದಿನ ಮನೆಗೆ ಹೋಗೋದು, ಹೋದ್ರೆ ಒಂದು 10 ನಿಮಿಷ ಜಳಕಕ್ಕೆ ಹೋಗೋದು, ಇಲ್ಲೇ ಪ್ರತಿಯೊಬ್ಬರು ಭಾಳ ಶ್ರದ್ಧೆಯಿಂದ ಸೇವೆ ಸಲ್ಲಿಸ್ತಾರೆ. ಹೀಗಾಗಿ ಬಂದಂಥ ಭಕ್ತರಿಗೆ ದೊಡ್ಡ ವ್ಯವಸ್ಥೆ ಅನುಕೂಲ ಐತೆ ಸರ್. ಹೆಸರು ಏನು ಸರ್? ಸರ್ ನಾನು ಯಲ್ಲಪ್ಪ ಬೋವಿ ಅಂತ ಸರ್.